ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ನಾವಿವಾಗ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹಳ್ಳಿ ಕಡೆ ತಿರುಗಾಡ್ತಾ ಇದ್ದೀವಿ. ಒಳಗಿಂದೊಳಗೆ ಆ ಮೋಡ, ಆ ಗಿಡ, ಆ ಮರ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಹೋಗ್ತಾ ಇದ್ದೀವಿ, ಮೋಡದೊಳಗೆ ನುಗ್ಗಿದಂಗೆ ಆಗ್ತಾ ಉಂಟು. ತುಂಬ ಸೂಪರ್ ಆಗ್ತಾ ಉಂಟು. ಒಂದು ಲಾಂಗ್ ಡ್ರೈವ್ ಸಂಜೆ ಟೈಮಲ್ಲಿ. ಪೇಟೆ ಕಡೆ ಯಾವಾಗಲೂ ನಮಗೆ ತಿರುಗಾಡಲಿಕ್ಕೆ ಆಗೋದಿಲ್ಲ. ಒಂದು ಟ್ರಾಫಿಕ್, ಇನ್ನೊಂದು ಎಂಥ ಕೂಡ ಇಲ್ಲ ನೋಡಲಿಕ್ಕೆ. ಅದೇ ಅಂಗಡಿ, ಅದೇ ಮಾಲ್, ಅದೇ ಬಿಗ್ ಬಜಾರ್ಸ್, ಶಾಪಿಂಗ್ ಮಾಲ್ಸ್ ಇದು ನೋಡಿ ನಮಗೂ ಬೇಜಾರಾಗಿದೆ. ಹಾಗಾಗಿ ಸ್ವಲ್ಪ ನಿಮ್ಮ ಹತ್ತಿರ ಯಾವುದಾದ್ರೂ ಹಳ್ಳಿ ಇದೆ ಆದರೆ ಅಲ್ಲಿ ಒಮ್ಮೆ ನೋಡಿ, ಫ್ಯಾಮಿಲಿ ಒಂದಿಗೆ ಲಾಂಗ್ ಒಂದು ಡ್ರೈವ್ ಹೋಗಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ ಸುತ್ತಮುತ್ತಲು ಎಷ್ಟು ಚೆನ್ನಾಗಿದೆ. ಹಾಗೂ ಸಂಜೆ ಟೈಮಲ್ಲಿ ಆ ಸೂರ್ಯ ಮುಳುಗುವ ಟೈಮಲ್ಲಿ ಹೋದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಯಾವುದೇ ಅಡ್ಡ ಬರುವಂಥ ಜಾಸ್ತಿ ಗಾಡಿಗಳಿರೋದಿಲ್ಲ. ನೀವು, ನಿಮ್ಮ ಕಾರ್ ಹಾಗೂ ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಾಗುತ್ತೆ. ಓಕೆ, ನಾವು ಹೋಗ್ತಾ ಇದ್ದೀವಿ ನೋಡಿ. ಏನು ಟ್ರಾಫಿಕ್ ಇಲ್ಲ. ಪೇಟೆಯಲ್ಲೆಲ್ಲ ನಿಂತು ಆ ಟ್ರಾಫಿಕ್ಕಲ್ಲಿ ಹೋಗಿ ಸಾಕಾಗಿ ಹೋಗುತ್ತೆ. ಇಂಥದ್ದೆಲ್ಲ ತುಂಬ ಚೆನ್ನಾಗಾಗುತ್ತೆ. ಮೋಡ ಎಲ್ಲ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಇವಾಗ 4:30 ಆಗ್ತಾ ಬಂತು ಗಂಟೆ. ಮಕ್ಕಳಿಗೆ ಸತಾಯಿಸೋದ್ರಲ್ಲಿ ನನ್ನ ಗಂಡನಿಗೆ ತುಂಬ ಖುಷಿಯಾಗುತ್ತೆ. ಇಲ್ಲಿ ನೋಡಿ ಯಾವ ರೀತಿ ಓಡಿಸ್ತಾ ಇದ್ದಾರೆ. ಮನೆಯಲ್ಲೇ ಕೂತ್ಕೊಂಡು ಅವರು ಬೋರಾಗಿರ್ತಾರೆ. ಈ ರೀತಿ ಮಕ್ಕಳಿಗೆ ಸ್ವಲ್ಪ ಓಡಿಸಿದ್ರೆ ಅವರಿಗೂ ಖುಷಿ. ನೋಡಿ, ಅವರು ಈಚೆ ಬರುವಾಗ ಕಾರ್ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಓಡಿಸ್ತಾರೆ. ಇದೇ ರೀತಿ ಆಟ ಆಡಿಸ್ತಾ ಇದ್ದಾರೆ. ಓಕೆ ನೋಡಿ, ಬರ್ತಾ ಇದ್ದಾರೆ ಹತ್ತಿರ. ಒಬ್ಬ ಅಂತೂ ಕೂತ್ಕೊಂಡ ಮೇಲ್ಗಡೆ. ಓಕೆ, ನಾವಂತೂ ತುಂಬ ಎಂಜಾಯ್ ಮಾಡ್ತೀವಿ ಎಲ್ಲಿ ಹೋದರೂ ಕೂಡ. ನೋಡಿ ಯಾವ ರೀತಿ ಕೂತ್ಕೊಂಡಿದ್ದಾರೆ ಕಾರ್ ಮೇಲೆ. ಓಕೆ, ಇವಾಗ ನಾವು ಪಾಣೇರ್ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ಉಪ್ಪು ನೀರಲ್ಲಿ ಹಾಕಿದ್ದೆಲ್ಲ ಸಿಗುತ್ತೆ. ಸುಮಾರು ಸಲ ನನ್ನ ವ್ಲಾಗಲ್ಲಿ ನೀವು ನೋಡಿರ್ಬೋದು. ನನಗಿದೆಲ್ಲ ಇಷ್ಟ. ಎಲ್ಲಿ ಸಿಕ್ಕಿದ್ರೂ ನಾನು ನಿಂತ್ಕೊಂಡು ಅದನ್ನು ತಗೊಳ್ತೀನಿ. ಇದು ಅಂಬಡೆ. ಕಿಟ್ಟ ಅಂಬಡೆ ಬಿಟ್ಟ ಅಂತ ಹೇಳಿ ಒಂದು ಸಾಂಗ್ ಕೂಡ ಇದೆ ತುಳುವಿನಲ್ಲಿ. ತುಂಬ ಚೆನ್ನಾಗಿದೆ ಅದು. ಓಕೆ ನೋಡಿ, ಸೂಪರ್ ಇದೆ. ಅನಾನಸ್, ಅಮಟೆಕಾಯಿ, ಸೀಡ್ಲೆಸ್ ಅಂದರೆ ಅಮಟೆಕಾಯಿ. ಓಕೆ, ಇಲ್ಲಿಂದ ನಾವು ಸತೀಶ್ ಅವರ ಮನೆಗೆ ಹೋಗ್ತಾ ಇದ್ದೀವಿ. ಪಾಣೇರ್ ಅಂತ ಹೇಳ್ತಾರೆ. ಪಾಣೇರಿಂದ ಒಳಗಡೆ ಹೋಗಬೇಕು, ಮೊಗರ್ನಾಡೆಲ್ಲ ಹೋಗಿ ಮತ್ತೆ ಅವರ ಮನೆ ಸಿಗುತ್ತೆ. ಓಕೆ, ಸುಮಾರು ಟೈಮ್ ಆಯಿತು ಮೀಟ್ ಆಗದೆ. ಓಕೆ, ನಾವಿವಾಗ ಸತೀಶ್ ಅವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಅವರ ಊರಿಗೆ ಬಂದಿದ್ದೀವಿ. ಇವತ್ತು ಸತೀಶ್ ಅವರದ್ದು ಸಣ್ಣ ಪಾರ್ಟಿ ಕೂಡ ಉಂಟಂತೆ ನಮಗೆ. ಶಾಪಿಂಗಲ್ಲಿದ್ದಾರೆ ಅವರು, ಬ್ಯುಸಿ. ಹಾಗೆ ಎಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಅದು ಕೂಡ ನಾನು ತೋರಿಸ್ತೀನಿ. ಅವ್ರದ್ದು ಯಾವ ಮಾಲ್, ಯಾವಾಗಲೂ ಅವರು ಶಾಪಿಂಗ್ ಮಾಡುವಂಥದ್ದು. ನೆಕ್ಸ್ಟ್ ಅವರು ಸಿಗ್ತಾರೆ ನಮಗೆ, ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಅವರನ್ನು. ಇದು ಇಲ್ಲಿಯ ದೇವಸ್ಥಾನ. ಒಂದು ವ್ಲಾಗಲ್ಲಿ ಕೂಡ ನೋಡಿರ್ಬೋದು ನೀವು. ಈ ದೇವಸ್ಥಾನದ ಜಾತ್ರೆಗೆಲ್ಲ ನಾವು ಬಂದಿದ್ವಿ, ಊಟ ಎಲ್ಲ ಮಾಡಿಕೊಂಡೆಲ್ಲ ಹೋಗಿದ್ವಿ. ನೋಡಿಲ್ಲದಿದ್ದರೆ ನನ್ನ ವ್ಲಾಗಲ್ಲಿ ನೀವು ಒಮ್ಮೆ ನೋಡಿ. ಮಹಾದೇವಿ ಡ್ರೈವಿಂಗ್ ಸ್ಕೂಲ್.
ಇವಾಗ ನಾವು ಮೊಗರ್ನಾಡಿಂದ ಕ್ರಾಸ್ ಆದ್ವಿ. ಇಲ್ಲಿಂದ ಹೋಗಲಿಕ್ಕೆ ಸತೀಶ್ ಅವರ ಮನೆ. ನೋಡಿ ಮೋಡ ಎಲ್ಲ ಯಾವ ರೀತಿ ಕಾಣ್ತಾ ಉಂಟು, ತುಂಬ ಚೆನ್ನಾಗಿದೆ ಅಲ್ವಾ. ಒಂಥರ ಕಾಡಿನಿಂದ ಒಳಗೆ ಹೋಗಿ ಸೀದಾ ಮೋಡದೊಳಗೆ ನುಗ್ಗುವ ಹಾಗೆ ಉಂಟು. ಆ ರೀತಿ ಸೊಬಗು, ಹಳ್ಳಿ ಜನ, ಹಳ್ಳಿ ಸೊಬಗು ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಓಕೆ, ಒಂದು ವ್ಲಾಗಲ್ಲಿ ಕೂಡ ನೋಡಿರ್ಬೋದು, ನಾವಿಲ್ಲಿ ಏಡಿ ಹಿಡಿಲಿಕ್ಕೆ ಬಂದಿದ್ವಿ ನೈಟ್ ಟೈಮಲ್ಲಿ. ಇದೇ ಜಾಗ ಅದು, ಇಲ್ಲಿಗೆ ಬಂದಿದ್ವಿ ನಾವು. ಆಮೇಲೆ ಹಳ್ಳಿ ರೆಸಿಪಿ ಎಲ್ಲ ಮಾಡ್ತಿದ್ವಿ ನೋಡಿ, ಆವಾಗ ಇಲ್ಲೇ ಬರ್ತಿದ್ವಿ ನೋಡಿ. ಸತೀಶ್ ಅವರು ಸಿಕ್ಕಿದ್ರು, ಬರ್ತಾ ಇದ್ದಾರೆ. ನಿಮ್ದು ಶಾಪಿಂಗ್ ಮುಗೀತಾ? ನನಗೆ ನಿಮ್ಮ ಶಾಪಿಂಗ್ ಅಂಗಡಿ ತೋರಿಸ್ಲಿಕ್ಕೆ ಅಲ್ಲಿ ಹೋಗುವ ಬನ್ನಿ. ಎಲ್ಲಿ ಇನ್ನು ಯಾವಾಗ ನಿಮ್ಮ ಶಾಪಿಂಗ್ ಅಂಗಡಿ ತೋರಿಸ್ತಿರುವ? ಒಳ್ಳೆ ಸೂಪರ್ ಆಯ್ತಾ ಫೋಟೋ? ಶೇರ್ ಮಾಡಿಸ್ತದೆ पैसे दांताचे बजे स्क्रीनशॉट करून ती इथं दडलात मग फ्रेंड्स बरं पहिले या डान्स केला असला नी व्हिडिओ म्हणजे ते दांत एवढं फुल इसी गेलाय ते व्हिडिओ माका दडलात ते ना काय जाईन तुम्ही येतात की तुमच्या बड्डे नाव काय गेला ते 20 रोहितಮ್ಮ ಸಸ ಹೇಳ್ತಾ ಇದ್ದಾರೆ ಅವರ ಹಿಂದೆ ನಾವು ಹೋಗುದ ಅಥವಾ ನಮ್ಮ ಹಿಂದೆ ಅವರು ಬರುವುದ ಗೊತ್ತಿಲ್ಲಂತೆ. ಯಾಕಂದ್ರೆ ಅವರ ಗಾಡಿ 20ರಲ್ಲಿ ಹೋಗುದಂತೆ ಅದು. ಓಕೆ, ನಾವು ಸತೀಶ್ ಅವರಿಗೆ ಫಾಲೋ ಮಾಡಿ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಂದ ಮನೆ ಹೋಗೋಣ ಊಟಕ್ಕೆ. ಸತೀಶ್ ಅವರು ನಮಗೆ ಎಲ್ಲೋ ಒಂದು ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಂತ ಹೋಗ್ತಾ ಇದ್ದಾರೆ. ಕರ್ಕೊಂಡು ಯಾವಾಗಲೂ ಹಾಗೆ ಹೇಳ್ತಾರೆ, ಆದರೆ ಅಲ್ಲಿ ಹೋಗಿ ಸುಮಾರು ಸಲ ಫ್ಲಾಪ್ ಆಗಿದ್ದುಂಟು. ಚೆನ್ನಾಗಿದೆ ಹಾಗೆ ಅಂತ ಕರ್ಕೊಂಡು ಹೋಗ್ತಾರೆ, ಆದರೆ ಅವರಿಗೆ ಸರಿಯಾಗಿ ಮತ್ತೆ ಗೊತ್ತಿರೋದಿಲ್ಲ. ಈ ರೀತಿ ಸುಮಾರು ಸಲ ಆಗಿದೆ ನಮ್ಮ ಜೊತೆ, ಇಂಥ ಸುಮಾರು ಘಟನೆ ನಡೆದಿದೆ ಇವರೊಂದಿಗೆ. ಓಕೆ, ಸತೀಶ್ ಅವರ BMW ಬೈಕ್ ನೋಡಿ. ಇದು ಸತೀಶ್ ಅವರು ಮಾಡಿದ ಜಾಗ. ಇಲ್ಲಿಂದ ಹೋಗ್ಬೇಕು ನಾವು, ಆದ್ರೆ ಇಲ್ಲಿಂದ ಹೋಗ್ಲಿಕ್ಕೆ ಆಗುತ್ತಾ ಗೊತ್ತಿಲ್ಲ. ಇದರ ಮೇಲೆ ಹತ್ತಿ ಹೋಗ್ಬೇಕಾ, ಇಲ್ಲಿ ಒಳಗೆ ನಾನು ಗೊತ್ತಿಲ್ಲ ನೋಡಿ. ಹೊಟ್ಟೆಯನ್ನು ಈ ರೀತಿ ಹಿಂದೆ ತಳ್ಳಿ ಈ ರೀತಿ ಕಾಲಿಟ್ಟು ಹೀಗೆ ಬರಬೇಕು. ಓಕೆ, ನಾವು ಇವಾಗ ನೋಡಿ ಒಂದು ತೋಟದೊಳಗೆ ಇದ್ದೀವಿ. ತುಂಬ ಸೂಪರ್ ಕಾಣ್ತಾ ಉಂಟು. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ ನೋಡಿ. ತೋಟ ನೋಡಿ, ಇಲ್ಲಿ ಬನ್ನಿ ಸತ್ಸ. ಇದು ಮಾವಿನಕಾಯಿ ಅಂತೆ, ಇದು ಮಾವಿನಕಾಯಿ ಮತ್ತೆ ಚುಕ್ಕು ಮತ್ತೆ ಸಸ್ಸ ಚಿಕ್ಕ ಇರುವಾಗ ಇಲ್ಲೇ ಬರ್ತಾ ಇದ್ರ ಅಂದ್ರೆ ಕದಿಲಿಕ್ಕೆ. ಸಸ್ಸ ಇಲ್ಲಿ ಯಾಕೆ ಬರ್ತಿದ್ರಿ ನೀವು? ಇವಾಗ ನೋಡಿ ಗೊತ್ತಾಯ್ತಾ, ಸತ್ಸ ಇಲ್ಲಿ ಕದಿಲಿಕ್ಕೆ ಬರ್ತಾ ಇದ್ರಂತೆ ಮಾವಿನನ್ನು. ಆದ್ರೆ ಇಲ್ಲಿ ಓನರಿಗೆ ಗೊತ್ತಿಲ್ಲ. ಆದ್ರೆ ಈ ವಿಡಿಯೋ ನೋಡಿದ್ರೆ ನೀವು ಸತೀಶನನ್ನು ಹಿಡೀರಿ. ಪಿಲಿ ಅಂತೆ ಸಸ್ಸ, ಇಲ್ಲಿದ್ದು ಹುಲಿ. ಓಕೆ, ಚಿಕ್ಕು ಗಿಡ, ಅಡಿಕೆ ಗಿಡ, ಮಾವಿನ ಗಿಡ, ಆಮೇಲೆ ಕೋಕೋ ಗಿಡ, ಸುಮಾರು ಗಿಡಗಳಿದ್ವು ಈ ತೋಟದಲ್ಲಿ. ತುಂಬ ಚೆನ್ನಾಗಿತ್ತು, ಕ್ಲೀನ್, ನೀಟಾಗಿ. ಇಷ್ಟ ಆಯಿತು ನಮಗೆ. ತುಂಬ ಚೆನ್ನಾಗಿದೆ ತೋಟ. ತೋಟ ತುಂಬ ಚೆನ್ನಾಗಿದೆ, ಕ್ಲೀನ್ ಇದೆ, ನೀಟ್ ಇದೆ. ಹೋಗುವ ದಾರಿ ಕೂಡ ತುಂಬ ಕ್ಲೀನ್ ಇದೆ ನೋಡಿ. ನಾನು ತೋರಿಸ್ತೀನಿ ನಿಮಗೆ. ಹೋಗುವ ದಾರಿ ತುಂಬ ನೀಟ್ ಇದೆ. ಓಕೆ, ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ಮುಂದ್ಗಡೆ ನದಿ ಉಂಟಂತೆ, ಅದೇ ನದಿ ಸೈಡಿಗೆ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಅಂಥ ಪ್ಲೇಸ್ ಎಲ್ಲ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಹೋಗ್ತಾ ಇದ್ದೀವಿ.
ಎಲ್ಲ ಹೌದು, ಆದ್ರೆ ಇಲ್ಲಿ ನಾಯಿ ಉಂಟು. ಅದೇ ನಾವು ಇವಾಗ ಸತ್ಸವರನ್ನು ಮುಂದೆ ಕಳಿಸ್ತಾ ಇದ್ದೀವಿ. ಆದ್ರೆ ನಾವಿಲ್ಲಿ ಸತ್ಸವರನ್ನು ಮುಂದೆ ಕಳಿಸ್ತಾ ಇವಿ. ಓಕೆ, ಅಡಿಕೆ ಎಲ್ಲ ಒಣಗಲಿಕ್ಕೆ ಹಾಕಿದ್ದಾರೆ. ಹಾಗೂ ಇದು ನೋಡಿ ತೆಂಗಿನ ಸಿಪ್ಪೆ, ಇದನ್ನು ಕೂಡ ಹಾಕಿದ್ದಾರೆ. ಬೆಂಕಿ ಹೊತ್ತಲಿಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಇದು. ಸುಮಾರು ರಾಶಿನೇ ಬಿದ್ದಿದೆ ನೋಡಿ ತೆಂಗಿನಕಾಯಿದು ಸಿಪ್ಪೆ. ಇಲ್ಲಿ ದನದ ಕೊಟ್ಟಿಗೆ ಕೂಡ ಇತ್ತು, ಆದರೆ ತುಂಬ ಓಲ್ಡ್ ಆಗಿತ್ತು. ಅದೇ ನೋಡ್ತಾ ಇದ್ದೀವಿ ನೋಡಿ. ಸಣ್ಣ ಹಸು ಕರು ಎಲ್ಲ ಇದೆ ಒಳಗಡೆ. ಓಕೆ, ಇಲ್ಲಿಂದ ಮುಂದೆ ಹೋದಾಗೆ ಆ ಸೈಡ್ ನದಿ ಉಂಟು. ಓಕೆ ನೋಡಿ, ಇವಾಗ ನದಿ ತೀರಕ್ಕೆ ಬಂದಿದ್ದೀವಿ ನಾವು. ಈ ಸೈಡ್ ತೋಟದ ಪಕ್ಕದಲ್ಲೇ ನದಿ ಇದೆ, ನೋಡ್ಬೋದು ನೀವು. ನೇತ್ರಾವತಿ ನದಿ ಇದು, ಬಂಟ್ವಾಳದ ಹತ್ರ. ಓಕೆ, ಸಸ್ಸ ಅವರು ಇವಾಗ ಫಸ್ಟಿಗೆ ಹೋಗಿ ನೋಡ್ತಾರಂತೆ, ಅಲ್ಲಿ ಹೋಗ್ಬಹುದಾ ಬೇಡವಾ ಏನಂತ ಹೇಳಿ. ನೋಡಿ ಕಾಣ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸಸ ಏನು ಬಂದ್ರ? ಸ್ವಲ್ಪ ಹೊತ್ತು ಕಾಣಲಿಲ್ಲಲ್ಲ, ಹೆದ್ರಿದೆ ನಾನು. ಓಕೆ, ಇಲ್ಲಿಂದ ಈ ಸೀನರಿ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಇಲ್ಲಿ ಫೋಟೋಗ್ರಫಿ ತೆಗೆದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ನೋಡ್ತಾ ಇದ್ದೀನಿ ನೋಡಿ, ಮೋಡ ಎಲ್ಲ ತುಂಬ ಲೈಟಾಗಿ ಚೆನ್ನಾಗಿ ಕಾಣ್ತಾ ಉಂಟು. ಹಾಗೂ ಹುಲ್ಲಿನ ಮಧ್ಯೆ ತುಂಬ ಚೆನ್ನಾಗಿದೆ. ಹಾಗೆ ನನ್ನ ಮಗ ಫೋಟೋ ತೆಗಿ ಅಂತ ಹೋಗ್ತಾ ಇದ್ದಾನೆ, ನಾನು ವಿಡಿಯೋ ತೆಗಿತಾ ಇದ್ದೀನಿ. ಅವನೆನಿಸಿದ್ದಾನೆ ನಾನು ಫೋಟೋ ತೆಗಿತಾ ಇದ್ದೀನಿ ಅಂತ ಹೇಳಿ ಎಲ್ಲರಿಗೆ ವಾಪಸ್ ಕಳಿಸ್ತಾ ಇದ್ದಾನೆ, ಅವನದು ಸಿಂಗಲ್ ಫೋಟೋ ಬೇಕಂತ ಹೇಳಿ. ಓಕೆ, ಇವಾಗ ಸತೀಶನಿಂದ ಪಾರ್ಟಿ ನಮಗೆ ಏನೇನೆಲ್ಲ ಪಾರ್ಟಿಗೆ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಎಲ್ಲರೂ ಕೂತ್ಕೊಂಡಿದ್ದಾರೆ. ವಾವ್, ಎಂತದು? ಪಾಪ್ಕಾರ್ನ್. ಮತ್ತೆಂತ ಉಂಟು ಸಸ? ಓ ಹಾಕಿ ಹಾಕಿ, ಅದೇ ಅದೇ. ಓ ಪಾಪ್ಕಾರ್ನ್ ಅದೇ ಒಳಗೆ ಹಾಕಿ ನಮ್ಮೆ. ಎಂತದು? ವಾವ್, ಕಡ್ಲೆ. ಥ್ಯಾಂಕ್ಸ್ ಹೊಸ ತ್ಯಾಂಚೆ. ಓಕೆ ನೋಡಿ, ಸತೀಶ್ ಅವ್ರದ್ದು ಪಾರ್ಟಿ. ಕಾಡಲ್ಲಿ ಪಾರ್ಟಿ. ಪಾಪ್ಕಾರ್ನ್. ಓಕೆ, ಕಾಡಾದ್ರೇನು ನಾಡಾದ್ರೇನು ಯಾವ ಜಾಗ ಆದ್ರೇನು, ಆದರೆ ಎಲ್ಲರೂ ಒಟ್ಟಿಗಿರುವಾಗ ಅದೊಂದು ಖುಷಿ ಅಲ್ವಾ? ನೋಡಿ ಯಾವ ರೀತಿ ನಾವು ಈ ಜಾಗದಲ್ಲಿ ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ. ಸತೀಶ್ ಅವರ ಅಂಬಡೆ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಉಪ್ಪು ನೀರಲ್ಲಿ ಹಾಕಿದ ಅಂಬಡೆ ತುಂಬ ಚೆನ್ನಾಗಿದೆ, ಅದನ್ನೇ ತಿಂತಾ ಇದ್ದಾರೆ ನೋಡಿ. ಭಾರಿ ಬ್ಯುಸಿಯಲ್ಲಿ ಏನೇನೋ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಖುಷಿಯಲ್ಲಿ ಕೂತ್ಕೊಂಡು ನಾವು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀವಿ. ಓಕೆ, ನಮ್ದು ಪಾರ್ಟಿ ಆಯ್ತು. ಸಸ್ಸ ಸ್ವಲ್ಪ ಸುಮ್ಮನೆ ಇರಿ. ಸಸ್ಸನ್ಗೆ ಕೀ ಕೊಟ್ಟಂಗೆ ಆಗಿದೆ, ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟೇ, ಮತ್ತೆ ಸ್ಟಾಪ್ ಇಲ್ಲ. ಓಕೆ, ನಾವು ಓಕೆ ನಮ್ಮ ಪಾರ್ಟಿ ಆಯಿತು ನೋಡಿ. ಕಸ ಏನು ಕೂಡ ನಾವಲ್ಲಿ ಹಾಕಲಿಲ್ಲ, ಎಲ್ಲ ಇದರಲ್ಲಿ ತಗೊಂಡು ಬಂದಿದ್ದೇವೆ. ಹಾಗಾಗಿ ಎಲ್ಲಿ ಕೂಡ ಹೋದ್ರೆ ಅಲ್ಲಿ ತಿಂದ ಕಸ ಎಲ್ಲ ಬಿಸಾಡಿ ಬರಬೇಡಿ. ಒಂದು ಸೋಷಲ್ ನ್ಯೂಸ್ ನಿಮಗೆ. ಅಂತ ಸೋಷಲ್ ಎಂತ ಹೇಳೋದು, ಅದಕ್ಕೆ ಸರ್ವಿಸ್ ಅಲ್ಲ, ಅದಕ್ಕೊಂದು ಹೇಳ್ತಾರೆ ಅಲ್ಲ ಎಂತ ಹೇಳ್ತಾರೆ. ಒಂದು ಸೋಷಲ್ ಮೆಸೇಜ್. ಸೋಷಲ್ ಡಿಸ್ಟೆನ್ಸ್ ಅಂತೆ, ಅದೇ ಕೇಳಿ ಕೇಳಿ ಸಸ್ಸನಿಗೆ ಅದೇ ಬಂದಿದೆ. ಅದೊಂದು ಪದ
ಓಕೆ, ಇವಾಗ ಕಾರಿನ ಹತ್ರ ಹೋಗ್ತೀವಿ. ಅಲ್ಲೇ ನನಗೆ ಚಿಕ್ಕದಿರುವಾಗ ಹಾಂ, ಅದೇ ಬೆತ್ತ ತಂದು ನನಗೆ ಬೀಳ್ತಾ ಇತ್ತು. ಎಂತ ಎಂತ ಗಾಳಿ ಮರದ ಬೆತ್ತದಲ್ಲಿ ಸೊಸನ್ಗೆ ಬೀಳ್ತಾ ಇತ್ತಂತೆ. ನನಗೇನೆ ತರ್ಲಿಕ್ಕೆ ಹೇಳುದು. ಬಡಿಯುದು. ಹೌದೌದು, ಇವರು ಸತೀಶ್ ಅವರ ಮಾಸ್ಟರ್. ಸತೀಶನಿಗೆ ತರ್ಲಿಕ್ಕೆ ಹೇಳುದು ಮತ್ತು ಸೊಸನ್ಗೆ ಬೆಟ್ಟ ಬಿಡೋದು. ನಿಲ್ಲಿಸ್ತೆ ಪ್ರಪಣ್ಣ ಬನ್ನಿ ಹೋಗೋಣ. ಓಕೆ, ಇವಾಗ ನೈಟ್ ಆಗಿದೆ. ನಾನು ಇಲ್ಲಿಂದ ನಿಮಗೆ ಒಂದು ತೋರಿಸ್ಲಿಲ್ಲ, ಆವಾಗಿಂದ ಹೇಳಿದ್ದೆ ಸತೀಶ್ ಅವರ ಶಾಪಿಂಗ್ ಮಾಲ್ ಅಂತ ಹೇಳಿ, ಅದನ್ನು ನಾನು ತೋರಿಸ್ಲಿಲ್ಲ. ಹಾಗಾಗಿ ಅದೊಮ್ಮೆ ತೋರಿಸಿ ಆ ಕಡೆಯಿಂದನೇ ನಾವು ಹೋಗ್ತೀವಿ. ನೋಡಿ, ಊರಿನ ಯುವಕರು ರೋಡಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲರೂ. ಇಲ್ಲೊಂದು ಫಂಕ್ಷನ್ ಉಂಟು, ಹಾಗೆ ಎಲ್ಲರೂ ಇಲ್ಲಿ ಸೇರಿಕೊಂಡಿದ್ದಾರೆ. ಓಕೆ, ಹೋಗ್ತಾ ಇದ್ದೀವಿ ನಾವು ಮುಂದ್ಗಡೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸತೀಶ್ ಅವರ ಮನೆ ಕೂಡ ಇದೇ ಸೈಡ್, ಸ್ವಲ್ಪ ಒಳಗಡೆ ಹೋಗ್ಲಿಕ್ಕುಂಟು. ಕಾರ್ ಮನೆ ಹತ್ರ ತನಕ ಹೋಗೋದಿಲ್ಲ, ಸ್ವಲ್ಪ ಬೈಕಲ್ಲಿ ಹೋಗುತ್ತೆ, ನಡ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ನಾವು ಅವರ ಮನೆ ಇವಾಗ ನಿಮಗೆ ತೋರಿಸ್ತಾ ಇಲ್ಲ. ರೋಡ್ ಹತ್ರನೇ ನಿಲ್ತೀವಿ, ಅವರೇ ಬರ್ತಾರೆ. ಏನೋ ತರಲಿಕ್ಕೆ ಹೋಗಿದ್ದಾರೆ ಮನೆಯಿಂದ. ನೋಡಿ, ಇದು ಸತೀಶ್ ಅವರ ಶಾಪಿಂಗ್ ಮಾಲ್. ಎಲ್ಲ ಹಳ್ಳಿಗಳಲ್ಲಿ ಒಂದು ಅಂಗಡಿ ಇರುತ್ತೆ, ಲೆಕ್ಕದ ಅಂಗಡಿ. ತಿಂಗಳಿಗೆ ಅಲ್ಲಿ ನಾವು ದುಡ್ಡನ್ನು ಕೊಡ್ತೀವಿ. ಇಲ್ಲಿ ಸತೀಶ್ ಅವ್ರದ್ದು ಲಕ್ಷಗಟ್ಟಲೆ ಟರ್ನ್ ಓವರ್ ಆಗ್ತಾ ಇರುತ್ತೆ. ಓಕೆ ನೋಡಿ. ಓಕೆ, ಸತೀಶನ ಓಕೆ, ಸತೀಶ್ ಅವರ ಶಾಪಿಂಗ್ ಮಾಲ್ ನೋಡಿದ್ರಲ್ಲ, ಅದೇ ಶಾಪಿಂಗ್ ಮಾಲ್. ಶಾಪಿಂಗ್ ಮಾಡಿದ್ರಂತ ಹೇಳಿದ್ರಲ್ಲ ಅವಾಗ, ಅದೇ. ಇವಾಗ ಮನೆಗೆ ಹೋಗಿದ್ದಾರೆ. ಅಲ್ಲಿಂದ ಬಾಳೆಹಣ್ಣೆಲ್ಲ ತಂದು ಕೊಡ್ತಾರಂತೆ. ನೋಡಿ, ಅವ್ರದ್ದು ಬಂತು ಶಾಪ್. ನಾವಿಲ್ಲಿ ನಿಂತಿದ್ದೀವಿ. ಸತೀಶ್ ಅವರ ಕಾಲ್ ಬಂತು, ಹಾಗೆ ತಗೊಂಡು ಬರ್ತಾರೆ ಅವರು. ಓಕೆ, ಏನೋ ತೊಗೊಂಡು ಬಂದಿದ್ದಾರೆ, ಮನೆಯಿಂದ ತರ್ತೀನಂತ ಹೋಗಿದ್ರು. ಕಟ್ಟಿದ್ದಾರೆ ಗಟ್ಟಿಯಾಗಿ, ಬಿಚ್ತಾನೆ ಇಲ್ಲ ಇರಬೇಕು, ಅಷ್ಟೊಂದು ಗಟ್ಟಿಯಾಗಿ ಕಟ್ಕೊಂಡು ಬಂದಿದ್ದಾರೆ. ನೋಡಿ, ಹೋಗ್ತಾನೆ ಇಲ್ಲ. ಓಕೆ, ಕತ್ತಲ್ಲೇ ಕೂಡ ಆಗಿದೆ. ಇನ್ನು ನಾವು ಮನೆಗೆ ಹೋಗೋದು. ಓಕೆ, ಬಾಯ್. ಬಾಯ್. ಬರೋ ಬುಧವಾರ ಎತ್ತಾಯ್ತು. ನೀವು ಅಳ್ಬೇಡಿ, ಹೊಸ ಅಳ್ಬೇಡಿ. ಬಾಯ್. ಹೋಗೋದು ಸ್ವಲ್ಪ ಬೈಕ್ ಒಂದುಂಟು. ಬಾಯ್ ಸುಸ. ಹಳ್ಳಿಗೆ ಬಂದರೆ ಎಷ್ಟೊಂದು ಲಾಭ ನೋಡಿ. ತೆಂಗಿನಕಾಯಿ ಸಿಕ್ತು, ನೆಕ್ಸ್ಟ್ ಇದು ಸಿಕ್ತು, ಅಂತ ಬಾಳೆಹಣ್ಣು ಎಲ್ಲ ಸಿಕ್ತು. ಹಳ್ಳಿ ಸೈಡ್ ಬಂದರೆ ತುಂಬ ಲಾಭ. ಏನಥವಾ ಏನು ಕೊಡ್ತಾರೆ ಜನ, ಖಾಲಿ ಕೈಯಲ್ಲಿ ಹೋಗ್ಲಿಕ್ಕೆ ಬಿಡ್ದಿಲ್ಲ. ಓಕೆ, ಇನ್ನು ನಾವು ಮನೆಗೆ ಹೋಗೋದು. ಆದರೆ ಅಲ್ಲಿ ಮನೆಗೆ ಹೋಗಿ ಮಾತಾಡ್ತೇನೆ, ಇಲ್ಲದ್ರೆ ಮತ್ತೆ ಏನಾದರೂ ಇದೇ ಅದರ ವಿಶೇಷ ನಿಮಗೆ ತೋರಿಸ್ತೇನೆ. ಬಾಯ್. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಎಂಜಾಯ್ ಮಾಡಿದಿರಾದರೆ ಇವಾಗಲೇ ಒಂದು ಲೈಕ್ ಮಾಡಿ. ನನ್ನ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡೋದಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾಳೆ ಸಿಗ್ತೇನೆ ನಾನು ಒಳ್ಳೆಯ ಒಂದು ವಿಡಿಯೋಂದಿಗೆ. ಅಷ್ಟರವರೆಗೂ ನನ್ನನ್ನು ವೆಯ್ಟ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.